ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸಂತೆಮರಹಳ್ಳಿ ಪೊಲೀಸ್ ಠಾಣೆ ವತಿಯಿಂದ ಗೂಳಿಪುರ ಗ್ರಾಮದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ. ಜನರಲ್ಲಿ ಕಾನೂನು ಬಗ್ಗೆ ಅರಿವು ಕಡಿಮೆ ಇದ್ದು ಕಾನೂನುಗಳ ಅಪರಾಧಗಳನ್ನ ಕುರಿತಂತೆ ತಿಳಿಸುವ ಪ್ರಯತ್ನ ಮಾಡಿದಲ್ಲಿ ಅಪರಾಧ ಪ್ರಕರಣಗಳು ಕಡಿಮೆಯಾಗಲಿದೆ ಎಂದು ಪಿಎಸ್ಐ ತಜಾವುದ್ದೀನ್ ರವರು ತಿಳಿಸಿದ್ದಾರೆ. ತಾಲೂಕಿನ ಗೂಳಿಪುರ ಗ್ರಾಮದಲ್ಲಿ ಅಪರಾಧ ಮಾಸಾಚರಣೆ 2025ರ ಅಂಗವಾಗಿ ನಡೆದ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಅವರು ಮಾತನಾಡಿದ್ರು. ಗ್ರಾಮೀಣ ಪ್ರದೇಶಗಳಲ್ಲಿ ಅಪರಾಧಗಳು ಹೆಚ್ಚಾಗ್ತಿದ್ದು ಇದನ್ನು ತಡೆಯಲು ಪೊಲೀಸ್ ಇಲಾಖೆ ಸಾಕಷ್ಟು ಜಾಗೃತಿ ವಹಿಸ್ತಾ ಇದೆ. ಇಲ್ಲಿಯವರೆಗೆ ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನ ಗ್ರಾಮೀಣ ಪ್ರದೇಶಗಳಲ್ಲಿ ನಡೆಸಲಾಗಿದ್ದು ಇದರಿಂದಾಗಿ ಸ್ವಲ್ಪ ಮಟ್ಟಿಗಿನ ಪ್ರಯೋಜನ ಕಂಡಿದೆ. ಸಾರ್ವಜನಿಕರು ಸಹಕಾರ ನೀಡಿದ್ದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿದೆ ಅಂತ ಅವರು ತಿಳಿಸಿದ್ರು. ಪ್ರಸ್ತುತ ಮೊಬೈಲ್ ಪ್ರಪಂಚ ನಿರ್ಮಾಣವಾಗಿದ್ದು ಇದರಿಂದಲೂ ಹೆಚ್ಚು ಸೈಬರ್ ಅಪರಾಧಗಳು ನಡೀತಾ ಇದ್ದಾವೆ. ಸಾರ್ವಜನಿಕರು ಯಾವುದೇ ಅಪರಿಚಿತ ಕರೆಗಳು ಬಂದ್ರೆ ನಿಮ್ಮ ಬ್ಯಾಂಕ್ ಖಾತೆ, ಮನೆ ವಿಳಾಸ ಸೇರಿದಂತೆ ಇನ್ನಿತರ ಯಾವುದೇ ವೈಯಕ್ತಿಕ ಮಾಹಿತಿಗಳನ್ನ ಕೇಳಿದ್ದಲ್ಲಿ ನೀಡಬಾರದು. ಚಿನ್ನ ಕಳವು, ಹೆಲ್ಮೆಟ್ ಜಾಗೃತಿ ಹಾಗೂ ಇನ್ನಿತರ ಕಾನೂನಿನ ಬಗ್ಗೆ ಸಲಹೆಯನ್ನ ನೀಡಿದ್ರು. ಈ ವೇಳೆ ಇಲಾಖೆಯ ಸಿಬ್ಬಂದಿಗಳಾದ ರಮೇಶ್, ಗಿರೀಶ್ ಸೇರಿದಂತೆ ಗ್ರಾಮದ ಮುಖಂಡರು, ಯಜಮಾನರು ಹಾಗೂ ಯುವಕರು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಕಾರ್ಯಕ್ರಮವನ್ನು ಗೂಳಿಪುರ ಗ್ರಾಮ ಪಂಚಾಯತಿಯಲ್ಲಿ ಆಯೋಜಿಸಿದ್ದೇವೆ. ಮುಖ್ಯ ಕಾರಣ ಏನಂತಂದ್ರೆ, ಯಾರೇ ಒಬ್ಬ ವ್ಯಕ್ತಿಗಳು ಕೂಡ ತಪ್ಪು ಮಾಡೋದು ಕಾನೂನಿನ ಬಗ್ಗೆ ಅರಿವಿಲ್ಲದಿದ್ದಾಗ, ಕಾನೂನಿನ ಬಗ್ಗೆ ಅರಿವಿದ್ದಾಗ ಯಾರೂ ಕೂಡ ಕಾನೂನನ್ನು ಕೈಗೆತ್ತಿಕೊಂಡು ಗಲಾಟೆ ಮಾಡಿಕೊಂಡು ಕೋರ್ಟ್ ಲೆವೆಲ್ಗೆ ಹೋಗಿ ಮತ್ತೆ ಸರಿಪಡಿಸೋಕ್ಕೆ ಅಸಾಧ್ಯವಾಗುತ್ತದೆ. ಸೊ ಆದ್ದರಿಂದ ಯಾರಿಗೆ ಕಾನೂನಿನ ಅರಿವಿದೆ ಯಾರೂ ಕೂಡ ಕಾನೂನು ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಲ್ಲ ಅನ್ನೋ ಉದ್ದೇಶದಿಂದ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಪಂಚದಲ್ಲಿ ಯಾರೇ ಬದುಕಬೇಕು ಅಂತಂದ್ರೆ ಎಲ್ರಿಗೂ ಕೂಡ ಬೇಕಾಗಿರೋದು ಹಣ, ದುಡ್ಡು. ಮೊದಲೆಲ್ಲ ಹೇಳ್ತಾ ಇದ್ರು ಹಣ, ಆಮೇಲೆ ಫಸ್ಟ್ ಮೌಲ್ಯ ಅಂತಿದೆ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ಮೌಲ್ಯ ಸೆಕೆಂಡ್ ಪ್ಲೇಸ್ ನಿಂತಿದೆ. ಹಣ ಯಾರ ಹತ್ರ ಇದೆಯೋ ಅವನು ಬಲಿಷ್ಠ ಆಗಿರ್ತಾನೆ. ಹಣ ಯಾರಿಗಿಲ್ವೋ ಅವನು ದುರ್ಲಭ ವ್ಯಕ್ತಿಯಾಗಿ ಪರಿಣಮಿಸಿರೋದನ್ನ ನಾವೆಲ್ಲ. ಸೊ ಇತ್ತೀಚೆಗೆ ನಾವು ಇಡೀ ವಿಶ್ವದಲ್ಲಿ ನೋಡ್ತಾ ಇರೋದನ್ನ ನೋಡಿದಾದ್ರೆ ಬಡ ದೇಶಗಳು ಮತ್ತು ಶ್ರೀಮಂತ ದೇಶಗಳನ್ನ, ಶ್ರೀಮಂತ ದೇಶಗಳು ಅವ್ರಿಗೆ ಎಲ್ಲಾ ರೀತಿಯ ಅನುಕೂಲಗಳು ಆಗ್ತಾ ಇದೆ. ಹಾಗಾದ್ರೆ ಹೆಂಗೆ ಶ್ರೀಮಂತ ದೇಶ ಆಗ್ಬೇಕು ಅಂತಂದ್ರೆ, ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಕಾನೂನನ್ನು ಗೌರವಿಸರನ್ನ ಪೊಲೀಸರು ಗೌರವಿಸುತ್ತಾರೆ. ಪ್ರತಿ ಅಪಘಾತಗಳಿಂದ ತಿಳಿಯಿರಿ, ಮುಂದಿನ ಅಪಘಾತಗಳನ್ನು ತಡೆಯಿರಿ. ಪ್ರತಿ ಅಪಘಾತಗಳಿಂದ ತಿಳಿಯಿರಿ, ಮುಂಬರುವ ಅಪಘಾತಗಳನ್ನು ತಡೆಯಿರಿ. ನಾನು ನಿಮ್ಗಳಿಗೆ ಅಪಘಾತಗಳು ತಿಳಿದಿಲ್ಲ ಅನ್ನೋ ಉದ್ದೇಶದಿಂದ ಇವತ್ತು ನಾನು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.